hello. Chanda Chakravarti. Thank you. Sir. Thank you very much. Welcome, you're welcome. Oh, Please hello. welcome, please welcome. Thank you. This way, please, this way. Mr. Mahmood, this is a new concern we are starting, and I need your cooperation. Sure. ನೀವು ಬದುಕಿದ್ದೀರಾ? ಆ ಪುಣ್ಯವಂತನ ಮಾತು ನಿಜ ಆಗೋಯ್ತು. ಅಲ್ಲ, ನೀವು ಬದುಕಿದ್ದು ಇನ್ನೂ ನನ್ನ ಭಾಗಕ್ಕೆ ಯಾಕೆ ಸತ್ತು ನಾಟಕ ಆಡ್ತಿದ್ದೀರಾ? ನಾನ್ಸೆನ್ಸ್. ಯಾರಮ್ಮ ನೀನು? ನಾನು ಯಾರ? ನಿಮ್ಮ ಕಣ್ಣು ಕುರುಡಾಗಿದ್ರು ನಿಮ್ಮ ಹೃದಯಕ್ಕಾದ್ರೂ ನನ್ನ ಕೂಗು ಮುಟ್ಬೇಕು. ನಾನು ನಿಮ್ಮ ಧರ್ಮಪತ್ನಿ ಈ ಮಗು, ನಿಮ್ಮ ಮಗ ರವಿ. ನಿನಗೆಲ್ಲ ಹುಚ್ಚಿಡ್ದಿದೆ. ನಿನ್ ಗಂಡ ಹೇಳ್ದೆ ಕೇಳ್ದೆ ಓಡ್ ಹೋಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಅದನ್ ಬಿಟ್ಟು ಕಂಡ್ ದೊಡ್ಡ ಮನುಷ್ಯನೆಲ್ಲ ಯಾಕೆ ಗಂಡನ್ ಮಾಡ್ಕೋತೀಯಾ? ಅಂತೋಣಿ. ಎಸ್ ಬಾಸ್. ಈ ಹುಡುಗಿಗೆ ಏನಾದ್ರೂ ಸಹಾಯ ಬೇಕಾದ್ರೆ ಕೊಟ್ ಕಳ್ಸು. ಓಕೆ ಬಾಸ್. ನೋಡಿ, ನಿಮ್ ಯಾವ ಸಹಾಯನೂ ನನಗ್ ಬೇಕಾಗಿಲ್ಲ ರೀ. ನೀವು ಬದುಕಿದಿರಲ್ಲ ಅಷ್ಟು ಸಾಕು. ನಾ ಕಳ್ಕೊಂಡೆ ಅಂತ ತಿಳ್ಕೊಂಡಿದ್ನಲ್ಲ, ಮುತ್ತೈದೆ ಸೌಭಾಗ್ಯ, ಅದು ಮತ್ತೆ ಸಿಕ್ತಲ್ಲ, ಅಷ್ಟು ಸಾಕು ರೀ, ಅಷ್ಟು ಸಾಕು. ನೀವು ಎಲ್ಲಾದ್ರೂ ಚೆನ್ನಾಗಿರಿ, ಹೇಗಾದ್ರೂ ಸುಖವಾಗಿರಿ ರೀ. ಒಂದ್ ಮಾತ್ ಮಾತ್ರ ಚೆನ್ನಾಗಿ, ನೀವು ನನ್ನನ್ ಮರಿಬಹುದು, ಆಚೆ ಕೂಡ ತಳ್ಳಬಹುದು, ಆದ್ರೆ ಮೈಯೆಲ್ಲ ನಿಮ್ ಜೀವ ರಕ್ತನೇ ತುಂಬ್ಕೊಂಡ್ ಬೆಳೆದಿರೋ ಈ ಮಗುನ ಮರೆಯೋಕ್ ಸಾಧ್ಯ ಇಲ್ಲ ರೀ, ಖಂಡಿತ ಸಾಧ್ಯ ಇಲ್ಲ. ಅಂತೋಣಿ, ಅವಳ ಆಚೆ ಕಳ್ಸು. Oh, I'm sorry, ma'am. What's up? Some mental case. Come on, let's go. ರವಿ, ನಿನ್ ಕೈಲಿ ಅನ್ನಿಸ್ಕೊಡೋ ಅದೃಷ್ಟ ಅವ್ರಿಗಿಲ್ಲ ಕಣೋ. ಮೇಡಮ್, ಮರ್ಯಾದೆಯಿಂದ ಆಚೆ ಹೋಗ್ತೀರಾ ಇಲ್ಲ ಸೆಕ್ಯೂರಿಟಿ ರೂಮ್ ಕರೀಲ? ಮಂಗಳ, ಮಗು ಯಾರ್ದು? ಕಳ್ಳ ಮನಸ್ಸು ಅನುಮಾನ ಪಟ್ರು ಕರುಳಿಗೆ ನಿಜ ಗೊತ್ತಾಗತ್ತೆ ರೀ. ಆ ಪಾಶಾನೆ ನಿಮ್ಮನ್ನ ಇಲ್ಲಿ ತನಕ ಎಳ್ಕೊಂಬಂದಿರೋದು. ಅವತ್ ರಾತ್ರಿ ನಿಮ್ ಮನೆ ಬಿಟ್ಟು ಹೊರಟಾಗ ನಿಮ್ಗೊಂದು ಶುಭ ಸಮಾಚಾರ ಹೇಳ್ಬೇಕು ಅಂದೆ. ನೀವು ನಿನ್ ಶುಭ ಸಮಾಚಾರ ಆಗಿದ್ದಕ್ಕೆ 3 ತಿಂಗಳಾಗಿತ್ತು, ಈಗ 3 ವರ್ಷ ಆಗಿದೆ. ಹಾ, ನನ್ನ ಮುಟ್ಟಬೇಡ ನಿಕ್ಕಿ ಎತ್ತವನು. ಮಗುನ್ ಚೆನ್ನಾಗೇ ಬೆಳೆಸಿದ್ಯಾ. ಈ ಮಗು ನನಗ್ ಕೊಟ್ಟು ಆ ಕುಂಕುಮ ಅಳಿಸಿ ಮೊದಲಾಗಿರೋಕೆ ನಿನಗೆಷ್ಟು ಹಣ ಬೇಕು? ನಾನ್ ಎಷ್ಟು ಕೇಳಿದ್ರು ಕೊಡ್ತೀರಾ? ಹಾಗಾದ್ರೆ ಮಗ ನನ್ ಹೆಗಲ್ ಮೇಲೆ ಕೂತ್ಕೊಂಡು ಪಂಜರದಿಂದ ಒಂದ್ ಹಕ್ಕಿನ ಹಾರ್ಬಿಟ್ರೆ ಅದ್ ಎಷ್ಟು ಎತ್ತರಕ್ಕೆ ಹಾರುತ್ತೋ ಅಷ್ಟೇ ಎತ್ತರ ಚಿನ್ನದ ರಾಶಿ ಬೇಕು. ಕೊಡ್ತೀರಾ? ನೀನು ವಿಶ್ವಾಮಿತ್ರನ ಮಗಳು ಅಲ್ಲ, ನಾನು ಹರಿಶ್ಚಂದ್ರನ ಮೊಮ್ಮಗನೂ ಅಲ್ಲ. ನೋಡು, ಈ ಪೆಟ್ಟಿಗೆಲೆ 2 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಇದನ್ನ ತಗೊಂಡು ನಿನ್ನ ಹಣೆಯಲ್ಲಿರೋ ಹೊಸ ಕುಂಕುಮನ ಅಳಿಸಿ ನನ್ನ ಮಗನ ನನಗೆ ಕೊಟ್ಬಿಡು. ಇಲ್ಲಾಂದ್ರೆ ನಿನ್ನ ಹಣೆ ಕುಂಕುಮ ಅಳಿಸಿ ಕೂತ್ಕಲಿರೋ ತಾಳಿನ ಕಿತ್ತು ನನ್ನ ಮಗನ ನಾನು ಎತ್ಕೊಂಡು ಹೋಗ್ತೀನಿ. ಅಷ್ಟು ಧೈರ್ಯ ಇದ್ರೆ ಮುಟ್ರಿ ನನ್ ಮಗನ್ನ. ನನ್ ಮಗು ತಲೆಗೂ ನನ್ ಹಣೆ ಕುಂಕುಮಕ್ಕೂ ಬೆಲೆ ಕಟ್ಕೊಂಡ್ಕೊಳಕ್ ಬಂದಿದ್ದೀರಾ? ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ ರೀ. ಬರ್ದಿಟ್ಕೊಳ್ಳಿ, ಒಂದು ಬಂಗಾರದ ಗಿಣಿಗ್ ಬೆಲೆ ಕಟ್ಬಹುದು, ಆದ್ರೆ ಅವಳೇ ಹೆತ್ತ ಕಂದಮ್ಮನಿಗೂ ಅವಳ ಕೊರಳಲ್ಲಿರೋ ತಾಳಿಗೂ ಯಾರಿಂದಾನು ಬೆಲೆ ಕಟ್ಟೋಕ್ ಆಗೋಲ್ಲ ರೀ. ಹೋಗಿ, ಹೊರಟೋಗಿ. ನಿಮ್ಮ ಕಳ್ಳ ಬದುಕಬೇಕು ಅಂತಿದ್ರೆ ಬದುಕ್ ಹೋಗಿ. ಗೆಟ್ ಔಟ್, ಐ ಸೆಡ್ ಗೆಟ್ ಔಟ್. ನಾನು ಬದುಕಬೇಕು ಅಂದ್ರೆ ನೀನು ಸಾಯಲೇಬೇಕು. ನನ್ನ ಮಗ ನನಗೆ ಬೇಕೇ ಬೇಕು. ಐ ಆಮ್ ಸಾರಿ. ಒಂಟಿ ಸಲಗ
ಅಣ್ಣ ನೀವ್ ಯಾವಾಗ ಮನೆ ಒಳಗ್ ಬಂದ್ರಿ? ತಾಜ್ ಮುಂದೆ ನಡೆದ ನಾಟಕನೆಲ್ಲ ನೋಡ್ದೆ ಅಮ್ಮ. ಮನೇಲಿ ಹೀಗೆ ಆಗುತ್ತಿಲ್ಲ ಮೊದಲೇ ಗೊತ್ತಿತ್ತು. ಅದಕ್ಕೆ ನಿನಗೂ ಗೊತ್ತಿಲ್ಲದ ಹಾಗೆ ಮೊದಲೇ ಇಲ್ಲಿಗೆ ಬಂದಿದ್ದೆ. ಈಗ್ಲಾದ್ರೂ ಗೊತ್ತಾಯ್ತಾ ಸೂರಿ ಎಂತವನು ಅಂತ? ಅವ್ರು ಎಂಥವ್ರೇ ಆಗಿರ್ಲಿ, ನನ್ ಕೈ ಹಿಡ್ದು ನನ್ ಜೊತೆ ಸಪ್ತಪತಿ ತುಳಿದೋರು. ಕಾಯ ವಾಚ ಮನಸ ನಿನ್ನನ್ನು ಯಾವಾಗ್ಲೂ ಸುಖವಾಗಿಟ್ಟಿರ್ತೀನಿ ಅಂತ ಸಮಾಜದ ಮುಂದೆ ಬೆಂಕಿ ಮುಟ್ಟಿ ಆಣೆ ಇಟ್ಟವನು ಅಲ್ಲ? ನನ್ ಕರ್ಮ. ಅವ್ರ ಕೈಯಾರೆ ನನ್ ಕೊಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನನ್ಗಿನ್ ಯಾಕೆ ಬೇಕಿ ಬದುಕು? ಈ ಮಗುಗೋಸ್ಕರ ನಿನ್ ಗಂಡನ ಚರಿತ್ರೆ ತುಂಬಾ ದೊಡ್ಡದು. ಅವನ್ ತನ್ನ ಗುಟ್ಟನ್ ಮುಚ್ಚಕ್ಕೋಸ್ಕರ ಏನ್ ಮಾಡಕ್ಕೂ ಹೆಸವನಲ್ಲ. ನೋಡು, ನೀನ್ ಇಲ್ಲಿರೋ ಕ್ಷೇಮ ಅಲ್ಲ, ಬಾ ನನ್ ಜೊತೆ. ನನ್ನನ್ನು ಅಣ್ಣ ಅಂತ ಕರೆದು ಆ ಗೌರವ ನಿನ್ನಲ್ಲಿದೆ ತಾನೆ? ಇದೆ ಅಣ್ಣ. ಬಾ ನನ್ ಜೊತೆ. ಮಧುಕರ್ ಮತ್ತು ಅವನ ಫ್ಯಾಮಿಲಿ ಕೊಲೆಗೆ ನಾನೇ ಕಾರಣ ಅಂತ ಕಂಡುಹಿಡ್ದ. ಬ್ಯಾಂಕ್ನಲ್ಲಿ ನನ್ನ ಸಾಹಸದ ಬೇರೆ ಎಳೆದು ನಾವು ಬೆಳೆಸಿದ ಮರದ ಬುಡನೆ ಅಲಗಾಡೋಗಿ ಮಾಡ್ದ. ಕಸ್ಟಮ್ಸ್ ಆಫೀಸ್ನಲ್ಲಿ ನನ್ನ ಜೊತೆಗಿದ್ದ ರಮೇಶನ್ನ ಗುರುತಿಸಿ ನಮ್ಮನ್ನೆಲ್ಲ ಬೆಚ್ಚ ಬೀಳೋ ಹಾಗೆ ಮಾಡ್ದ. ಈಗ ಸೂರಿ ಸತ್ತಿಲ್ಲ, ಚಂದ್ರ ಚಕ್ರವರ್ತಿ ಅನ್ನೋ ಹೆಸರಲ್ಲಿ ಬದುಕ್ತಾ ಇದ್ದಾನೆ ಅಂತ ಹೇಳೋ ಪ್ರತ್ಯಕ್ಷ ಸಾಕ್ಷಿ ಮಂಗಳನ ಪತ್ತೆ ಹಚ್ಚಿ ತನ್ನ ಬುಟ್ಟಿಲಿ ಹಾಕೊಂಡಿದ್ದಾನೆ. ಇನ್ನು ನಮ್ಗೆ ಉಳಗಾಲ ಇಲ್ಲ. ತಡಿ, ಅವನು ಹೊಸ್ದಿರೋ ಹಗ್ಗ ನಮ್ ಕುತ್ಕೆಲ್ ಬೀಳೋಕ್ ಮುಂಚೆ ತಪ್ಪಿಸ್ಕೋಬೇಕು. ಅದಕ್ಕೂ ಮೊದಲು ಒಂದು ಸಾಯ್ಲೇಬೇಕು. ಇಲ್ಲ ಅಂದ್ರೆ ನಾವ್ ಎಲ್ಲೇ ಹೋದ್ರು ನಮಗ್ ನೆಮ್ಮದಿ ಇರಲ್ಲ ಬಾಸ್. ಈ ಮಾಜಿ ರೇಂಜರ್ ರುದ್ರಯ್ಯನ ಬತ್ತಳಿಕೆಯಲ್ಲಿ ಇನ್ನೂ ಅಸ್ತ್ರಗಳು ಮುಗಿದೋಗಿಲ್ಲ ಜೇನಿ. ನಾಯ್ಸಾನ್, ಅವನು ನಮಗೆ ಬಲೆ ಬೀಸೋಕ್ ಮೊದಲೇ ಅವನು ಭುಜಾನ ಕತ್ತರಿಸೋಕ್ ಕೊಡ್ಲಿ. ನನ್ನ ಹತ್ರ ರೆಡಿಯಾಗಿದೆ. ಸಟಾನ್ ಮೈಸಾನ್, ಆ ಒಂಟಿ ಸಲಗನ ನೆತ್ತಿ ಕಿತ್ತು ನೆತ್ತರ ಕುಡಿಯೋ ಸಲುವಾಗಿ ಕರೆಸಿರೋ ಸಿಂಹ ಇದು. ಇನ್ನು ನಮ್ಮ ವೈರಿ ಸತ್ತ ಕೋಳಿ. ಲುಳುಳುಳಾಯಿ ಚಿಕ್ಕಳ್ಳ ನನ್ ಪುಟ್ಟ ಬಂಗಾರ ಜಾಣಮರಿ. ಮಾಸ್ಟರ್, ಈ ರೀತಿ ನಿಮ್ಗೊಬ್ಬ ತಂಗಿ ಇರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಮಾಸ್ಟರ್. ಏನೇ ಆದ್ರೂ ಈ ಮನೆಗೆ ಈ ಕಡೆ ಬಂದ್ಬಿಡ್ತು. ಅಯ್ಯೋ ಪೆದ್ದ, ನಮ್ ಪಾಪಗೊಬ್ಬ ತಾಯಿ ಸಿಕ್ದಂಗ ಆಯ್ತು. ಹಗಲು ರಾತ್ರಿ ಹೇಸರ್ ಕತ್ತೆ ತರ ದುಡಿತಿದ್ದ ನಮ್ ಬಟ್ಲರ್ಗೆ ಸ್ವಲ್ಪ ರೆಸ್ಟ್ ಸಿಕ್ದಂಗೂ ಆಯ್ತು. ಏನಂತ ಜೇನ್? Yes, ಮಾಸ್ಟರ್. ನೋ ಮಾಸ್ಟರ್, ಐ ಆಮ್ ನಾಟ್ ಡಾಂಕಿ. ಮಾಸ್ಟರ್, ಯಾವಾಗ್ಲೂ ಅದೃಷ್ಟ ತಾನಾಗೆ ಗುತ್ಕೊಂಡ್ಬರುತ್ತೆ. ಬಾಸ್, ಅಲ್ಲಿ ನೋಡಿ.
ಒಂಟಿ ಸಲಗನ ನೆತ್ತಿ ಕಿತ್ತು ರಕ್ತ ಕುಡಿದು ಬಾರೋ ಸಿಂಹ ಅಂತ ಕಳಿಸಿದ್ರೆ ಥು, ಚಂಡ್ ಮಗನೇ ನಿನ್ನ ಇನ್ನು ನೀನು ಸತ್ತ ಕೋಳಿ.